ನಮಸ್ಕಾರ ವೀಕ್ಷಕರೇ, ಮಕರ ಸಂಕ್ರಾಂತಿ ಎಂದರೆ ಇದು ಮಕರ ಮತ್ತು ಸಂಕ್ರಾಂತಿ ಎಂಬ ಎರಡು ಪದಗಳಿಂದ ಗುರುತಿಸಲಾಗಿದೆ. ಮಕರ ಸಂಕ್ರಾಂತಿಯನ್ನು ಮಕರ ರಾಶಿಯಲ್ಲಿ ಸೂರ್ಯನ ಸಂಕ್ರಮಣವಾಗಿ ಮಾಡುತ್ತದೆ. ಅಂದರೆ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಮಕರ ರಾಶಿಗೆ ಸೂರ್ಯನ ಬದಲಾವಣೆಯು ದೈವಿಕವಾದ ಮಹತ್ವವನ್ನು ನೀಡುವುದು. ಮಕರ ಸಂಕ್ರಾಂತಿಯು ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ. ಇದು ಜನವರಿ ತಿಂಗಳ 14 ಅಥವಾ 15ರಂದು ಮುಖ್ಯವಾಗಿ ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿಯ ಹಬ್ಬದ ಸಂದರ್ಭದಲ್ಲಿ ಎಳ್ಳು ಮತ್ತು ಬೆಲ್ಲಕ್ಕೆ ಬಲು ಮಹತ್ವ. ಎಳ್ಳು ಬೆಲ್ಲವ ಸವಿದು ಒಳ್ಳೆಯ ಮಾತನಾಡೋಣ ಎಂಬ ಮಾತಿದೆ. ಈ ಹಬ್ಬದ ವೇಳೆ ಜನ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಪರಸ್ಪರ ಹಂಚಿಕೊಂಡು ಹಬ್ಬವನ್ನು ಆಚರಿಸುತ್ತಾರೆ. ಕರ್ನಾಟಕದಲ್ಲಿ ಸುಗ್ಗಿ ಹಬ್ಬ, ತಮಿಳುನಾಡಿನಲ್ಲಿ ಪೊಂಗಲ್, ದೆಹಲಿ ಹರಿಯಾಣ ಸುತ್ತಮುತ್ತ ಸಕ್ರಾತ್, ಪಂಜಾಬಿನಲ್ಲಿ ಮಾಗಿ, ಹೀಗೆ ಹೇಳುತ್ತಾ ಹೋದರೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಹಬ್ಬ ಒಂದೇ, ಆದರೆ ಹೆಸರು ಹಲವು. ಐ ಲವ್ ಮಲೇಶಿಯಂ ಚಾನೆಲ್ ಎಲ್ಲ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.